ಎಸ್ ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಮನಿಗಾನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರಿ ಸಂಘ ನಿಯಮಿತ ಎಲ್ಲ ರೈತಾಪಿ ಜನರಿಗೆ ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಮನಿಗಾನಹಳ್ಳಿ ಸೊಸೈಟಿ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರಾದ BV ಸುರೇಶ್ ರೆಡ್ಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ವ್ಯವಸ್ಥಾಪಕರು ಹಾಗೂ ಮೇಲ್ವಿಚಾರಕರು, ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಶ್ರೀನಿವಾಸಪುರ ವತಿಯ ಹಾಗೂ ಜನರ ಪರ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು BV ಸುರೇಶ್ ರೆಡ್ಡಿ, ಉಪಾಧ್ಯಕ್ಷರು ಲಕ್ಷ್ಮೀ ದೇವಮ್ಮ, ನಿರ್ದೇಶಕರು N ಶ್ರೀನಿವಾಸ ರೆಡ್ಡಿ, K ಲಕ್ಷ್ಮಣ ರೆಡ್ಡಿ, TG ನಾರಾಯಣ ಸ್ವಾಮಿ, TV ಬೈರೆಡ್ಡಿ, K ವೆಂಕಟೇಶ ರೆಡ್ಡಿ, KN ನಾರಾಯಣ ಸ್ವಾಮಿ, ಚಿಕ್ಕರಾಮಪ್ಪ, M ಆಂಜಪ್ಪ, ಶ್ರೀಮತಿ ವಿಜಯಮ್ಮ, PS ಸುಕನ್ಯಾ ಹಾಗೂ DCC ಬ್ಯಾಂಕಿನ ಅಫಿಷಿಯಲ್ ಪ್ರತಿನಿಧಿ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಕ್ರಿಯ ಮುನಿಯಪ್ಪನವರು ಹಾಗೂ ಕಂಪ್ಯೂಟರ್ ಆಪರೇಟರ್ MA ನಾರಾಯಣ ರೆಡ್ಡಿ ಹಾಗೂ ಸೊಸೈಟಿ ವ್ಯಾಪ್ತಿಗೆ ಬರುವ ಸುಮಾರು 16 ಗ್ರಾಮಗಳ ಎಲ್ಲ ಸಂಘಗಳ ಜನಸಾಮಾನ್ಯರು, ರೈತಾಪಿ ಜನರು, ಎಲ್ಲ ಗ್ರಾಮಗಳ ಹಿರಿಯರು, ಮುಖಂಡರು, ಯುವ ಮುಖಂಡರು, ಎಲ್ಲ ಸಂಘಗಳ ಪ್ರತಿನಿಧಿಗಳು, ಊರಿನ ಜನಸಾಮಾನ್ಯರ ಹಾಗೂ ಎಲ್ಲರ ಸಹಕಾರದಿಂದ ವಿಶ್ವಾಸವನ್ನು ಪಡೆದು ಈ ದಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಸೊಸೈಟಿ ಸಭಾಂಗಣದಲ್ಲಿ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ರೈತಾಪಿ ಜನರು ಹಾಗೂ ಜನಸಾಮಾನ್ಯರ ವಿವಿಧ ರೀತಿಯ ಸಂಘಗಳ ಸಾಲವನ್ನ ನೀಡಿದ ಸುಮಾರು ಕೋಟಿಗಳ ಹಣ ಈ ಭಾಗದ ಹೆಸರು ಪಡೆದ ಮನಿಗಾನಹಳ್ಳಿ ಸೊಸೈಟಿ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನರ ವಿಶ್ವಾಸ ನಂಬಿರುವ ಅಧ್ಯಕ್ಷರು BV ಸುರೇಶ್ ರೆಡ್ಡಿ ಅವರು ಮಾತನಾಡಿ, ಈ ಭಾಗದ ಎಲ್ಲ ಮುಖಂಡರು, ಹಿರಿಯರು, ನಿರ್ದೇಶಕರು, ಊರಿನ ಜನಸಾಮಾನ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಸೊಸೈಟಿಯ ಲೋನ್ ವಿಚಾರದಲ್ಲಿ 3 ಹಂತದಲ್ಲಿ ಎಲ್ಲರಿಗೂ ನೀಡಿದ್ದೇವೆ. ಹೊಸದಾಗಿ ನೀಡಿರುವ ವಿಚಾರ ಚುನಾವಣೆಯ ಪ್ರಯುಕ್ತ ಸಂಕಷ್ಟದಲ್ಲಿದ್ದೇವೆ. ಈಗಾಗಲೇ ಸಂಬಂಧಪಟ್ಟ DC ಬ್ಯಾಂಕ್ MD ಹಾಗೂ ವ್ಯವಸ್ಥಾಪಕರನ್ನ ಭೇಟಿ ಮಾಡಿದ್ದೇನೆ. ಹಣ ಬಂದ ತಕ್ಷಣ ನೀಡುತ್ತೇವೆ ಎಂಬುದಾಗಿ ಆಶ್ವಾಸನೆ ನೀಡಿದ್ದಾರೆ. ಎಲ್ಲ ಷೇರುದಾರರು 500ರಿಂದ 1050 ರೂಪಾಯಿಗೆ ಷೇರುದಾರರು ಕಟ್ಟಿ ಎಂಬುದಾಗಿ ತಿಳಿಸಿದ್ದೇನೆ. ಎಲ್ಲ ನಿರ್ದೇಶಕರು ಸಹಕರಿಸಿ ಲೋನ್ಗಳ ವಿಚಾರ ಎಲ್ಲವನ್ನ ಸಮರ್ಪಕವಾಗಿ ನೀಡುತ್ತೇನೆ. ಈ ಸಭೆಯಲ್ಲಿ ಅಧ್ಯಕ್ಷರು ಸುರೇಶ್ ರೆಡ್ಡಿ ಅವರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪನವರು ಮಾತನಾಡಿ, 2023-24 ಸಾಲಿನ ಪ್ರತಿ ವರ್ಷದ ವಹಿವಾಟು ಖರ್ಚು ಮತ್ತು ವೆಚ್ಚಗಳ ಬಗ್ಗೆ ಈ ದಿನ ಸಭೆಯಲ್ಲಿ ಸವಿಸ್ತಾರವಾಗಿ ತಿಳಿಸಿ ಹೇಳಿದರು. ಹಾಗೂ ಮನಿಗಾನಹಳ್ಳಿ ಸೊಸೈಟಿ 16 ಹಳ್ಳಿಗಳ ಸೀಮಿತವಾಗಿರುವ ಎಲ್ಲ ಹಳ್ಳಿಯ ಸಮಗ್ರವಾಗಿ KCC ಸಾಲ ಸುಮಾರು 4,30,00,000 ಸಾಲ ನೀಡಿದ್ದೇವೆ. ಹಾಗೂ SSC ಸಾಲ ಸುಮಾರು 2,70,00,000 ಹಣ ಸಾಲ ನೀಡಿದ್ದೇವೆ. ಈ ಭಾಗದ ಎಲ್ಲ ರೈತಾಪಿ ಜನರ ನಮ್ಮ ಸೊಸೈಟಿ ಸಹಕಾರ ನೀಡಬೇಕಾಗಿ ತಿಳಿಸಿದ ಈ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯರಿಗೂ ಹಾಗೂ ಹಿರಿಯರು, ಎಲ್ಲ ಗ್ರಾಮಗಳ ಸಂಘಗಳ ಪ್ರತಿನಿಧಿಗಳು, ಜನಸಾಮಾನ್ಯರು, ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಸುರೇಶ್ ರೆಡ್ಡಿಯವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಕಂಪ್ಯೂಟರ್ ಕರೆನ್ಸಿ ವೆಚ್ಚ 1,300, ಅಳತೆ ಮತ್ತು ತೂಕದ ಲೈಸೆನ್ಸ್ 10,100, ಬೈಲಾ ತಿದ್ದುಪಡಿ ವೆಚ್ಚ 10,000, ಸಭೆ ವೆಚ್ಚ 2,000, ಪ್ರಯಾಣ ಮುದ್ರಣ ವೆಚ್ಚ 2,000, ಬೀಳ್ಕೊಡುಗೆ ಸಮಾರಂಭ ವೆಚ್ಚ 5,000, ತೆರಿಗೆ ವೆಚ್ಚ 20,000, ಮಹಾಸಭೆ ವೆಚ್ಚ 35,000, ಗೊಬ್ಬರ ಲೈಸೆನ್ಸ್ ವೆಚ್ಚ 12,550, ವಸೂಲಾತಿ ವೆಚ್ಚ 5,000, ಆಖರಿ ಶುಲ್ಕ 1,70,30,291, ಬೆಂಕಿ ನಂದಿಸುವ ಯಂತ್ರ ಖರೀದಿ 4,370, ಬ್ಯಾಂಕಿಂಗ್ ಕೌಂಟರ್ ತಿಚ್ಚೋರಿ 1,23,820, ಬಯೋಮೆಟ್ರಿಕ್ ಖರೀದಿ 3,500, ಕಂಪ್ಯೂಟರ್ ಖರೀದಿ 31,500, ನಗದು ಎಣಿಕೆ ಯಂತ್ರ 12,500, ಲ್ಯಾಪ್ಟಾಪ್, ಮುಂದಿನ ಸಾಲಗಳ ಅಕೌಂಟ್ ಗ್ಲಾಸು
4,54,122. ಈ ಕಳೆದರೆ 84,627. ಇವಾಗ ಸದ್ಯಕ್ಕೆ ಲಾಸ್ 3,69,452 ಲಾಸ್ ಇದೆ. ಒಟ್ಟು 21 ಲಕ್ಷ ಬಂದ್ರೆ ಲಾಸು ಲಾಭ ಎಲ್ಲ ಬರುತ್ತೆ, ಕರೆಕ್ಟ್ ಅಕೌಂಟಲ್ಲಿ ಬರುತ್ತೆ. SB ಅಮೌಂಟ್ ವಾಪಸ್ ಕೊಡ್ಬೋದು, ಎಲ್ಲ ಸೆಟೆಟ್ ಆಗುತ್ತೆ. ಆಹಾರದ ಲಾಭ, ವ್ಯಾಪಾರದ ಲಾಭ 30,000 ಲಾಭ ನಷ್ಟದ ತಕ್ಕೆ. ಇದು ಆಡಳಿತಾತ್ಮಕ ಪ್ರಕಾರ ಆಡಳಿತಾತ್ಮಕ ವೆಚ್ಚಗಳು 6,16,031. ಲೆಕ್ಕ ಪರಿಶೋಧನಾ ಶುಲ್ಕ 69,580. ಸವಕಳಿ 22,400. ಕಟ್ಟಡ ಸವಕಳಿ 39,146. ಸಿಬ್ಬಂದಿ ಗ್ರಾಚ್ಯುಟಿ ನಿಧಿ 52,920. ನಿವ್ವಳ ಲಾಭ 3,70,000. ದಿನಾಂಕ 1/4/70 31/2024 ಈ ವರ್ಷಕ್ಕೆ ಲಾಭ 84,670 ರೂಪಾಯಿ. లోన్ కావాలని ఒక అర్జీ ఇస్తుండ వాళ్ళు ఎంట్రీ చేసుకుంటారు, దాఖలాలు అడుగుతారు, దాని ప్రకారం ఇస్తే పత్తులు ఇస్తారు. ఇస్తాం మనం ఒప్పుకోండి. 14,127,000. ಪೀಠೋಪಕರಣ ಸೌಕರ್ಯ ನಿಧಿ 2,32,395. ಸೌಕರ್ಯ ಕಟ್ಟಡ ನಿಧಿ 4,82,871. ಸಿಬ್ಬಂದಿ ಗ್ರಾಚ್ಯುಟಿ ನಿಧಿ 52,920. ಬ್ಯಾಂಕಿಂಗ್ ಕೌಂಟರ್ 9,170. DPAPH ಕಚೇರಿ 40,830. ತಾಲೂಕ್ ಪಂಚಾಯತ್ ಅನುದಾನ 50,000. ಅಪೆಕ್ಸ್ ಬ್ಯಾಂಕ್ ಸಹಾಯಧನ 2,31,500. ತಾಲೂಕ್ ಪಂಚಾಯತ್ ಸಾಲ 51,000. ಶೇರ್ ಸಾಲ 90,090 ರೂಪಾಯಿ. DCC ಬ್ಯಾಂಕ್ KCC ಸಾಲ 4,30,20,000. DCC ಬ್ಯಾಂಕ್ KCC ಸಾಲ ಅಮಾನತ್ತು 343 ರೂಪಾಯಿ. SHG ಸಾಲ 1,21,27,685. ಯಶಸ್ವಿನಿ 21,300. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ SHG ಉಳಿತಾಯ ಖಾತೆ 70,95,300. ಸಂಘದ ಲೆಕ್ಕ ಪರಿಶೋಧನಾ ಸಂಭಾವನೆ 69,580. ಸ್ನೇಹಿತ ನಿರ್ದೇಶಕರುಗಳೇ ಹಾಗೂ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂತಹ ಷೇರ್ದಾರರೇ, ಲೋನ್ದಾರರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಏನು ಈ ಒಂದು ಲೋನ್ ವಿಚಾರಗಳಲ್ಲಿ ಸುಮಾರು 3 ಹಂತದಲ್ಲಿ ನಮ್ಮ ಸಹಕಾರ ಸಂಘದಿಂದ ಎಲ್ಲಾ ಗ್ರಾಮಗಳಿಗೂ ಕೂಡ ಸಹ ಸಮರ್ಪಕವಾಗಿ ನಾವು ಲೋನ್ಗಳನ್ನ, ಬೆಲೆ ಸಾಲವನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಶ್ರೀಶಕ್ತಿ ಸಂಘಗಳಿಗೂ ಕೂಡ ಕೊಟ್ಟಿದ್ವಿ. ಅದೆಲ್ಲ ವಸೂಲಾತಿ ಕೂಡ ಕ್ರಮಬದ್ಧವಾಗಿ ಆಗಿದೆ. ಇನ್ಯಾವ ಒಂದು 3 ಸಂಘಗಳಲ್ಲಿ ಸ್ವಲ್ಪ ತಾರತಮ್ಯ ಆಗಿ ಹಿಂದುಳಿದಿದ್ದಾವೆ. ಅವುಗಳನ್ನ ಆಯಾ ಗ್ರಾಮಗಳವರೆಲ್ಲ ಸೇರಿ ಕಟ್ಟಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಆಲ್ವಾಟ ಮತ್ತು ಕೊತ್ತೂರು, ಮನಿಯಾನಹಳ್ಳಿ 3 ಸಂಘಗಳು ಯಾವ 3 ಈಗ ಕೇಂದ್ರ ಬ್ಯಾಂಕ್ ಚಾಲ್ತಿ ಕರೆಂಟ್ ಅಕೌಂಟ್ ಅಲ್ಲಿ 46,69,180. ಜಿಲ್ಲಾ ಬ್ಯಾಂಕ್ ಸಹಕಾರ ಕೇಂದ್ರದ ಷೇರು 76,56,992. ಜಿಲ್ಲಾ ಬ್ಯಾಂಕ್ ಆಪತ್ತನ 16,866. DCC ಬ್ಯಾಂಕ್ ಯಶಸ್ವಿನಿ 20,070. ರಿಸ್ಕ್ ಫಂಡ್ 5,262. DCC ಬ್ಯಾಂಕ್ ಕಾಯಂ ಠೇವಣಿ 24,159. DCC ಬ್ಯಾಂಕ್ ವಿಶೇಷ ಠೇವಣಿ 30,000. ಕಿಸಾನ್ ವಿಕಾಸ್ ಪತ್ರಗಳು 1,500. TAPSM ಷೇರು 10,100. వాళ్ళ మనకి నోటీస్ ఇచ్చింది అధ్యక్షులు. ಇಪ್ಕೋ ಷೇರು 10,000. ಸರ್ಕಾರಿ ಯೂನಿಯನ್ ಷೇರು 15,000. ಸರ್ಕಾರಿ ಸಕ್ಕರೆ ಕಾರ್ಖಾನೆ ಷೇರು 10,000. NSC 5,000. ರಾಷ್ಟ್ರೀಯ ಉಳಿತಾಯ ಪತ್ರ 600. ಹೊಸದಾಗಿ ಕೊಡಬೇಕು ಅಂತ ಹೇಳಿ ಕೆಲವರು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಈ ಚುನಾವಣೆ ನಡೆದು ಸಂಘ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕಿದೆ. ಏನ್ ಮಾಡ್ಬೇಕಾದ್ರೂ ಕೂಡ ಸಂಕಷ್ಟದಲ್ಲಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ನಾನು ಕೂಡ DCC ಬ್ಯಾಂಕ್ MD ಅವ್ರನ್ನ ಮಾತಾಡಿದ್ದೇನೆ, ನಮ್ಮ ವ್ಯವಸ್ಥಾಪಕರನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಸ್ವಲ್ಪ ಕಾಲಾವಕಾಶ ತಗೊಂಡು ಕೊಡೋಣ ಅಂತ ಹೇಳಿ ಹೇಳಿದ್ದಾರೆ. ಅವರು ಕೂಡ ಸ್ವಲ್ಪ ಲೇಟ್ ಆದ್ರೂ ಕೂಡ ಕೊಡ್ಸೋದಕ್ಕೆ
ಪ್ರಯತ್ನವನ್ನು ಮಾಡಿ ಕೊಡಿಸ್ತೀವಿ. ಮತ್ತು ಏನೀಗ ವಾರ್ಷಿಕ ಮಹಾಸಭೆಯಲ್ಲಿ ಈ ಶೇರನ್ನು 500 ರೂಪಾಯಿ ಶೇರ್ ಇತ್ತಲ್ವ, ಅದನ್ನು 1150 ಮಾಡಬೇಕು ಅಂತೇಳಿ ನಾವು ಮೊನ್ನೆ ಜನರಲ್ ಬಾಡಿಯಲ್ಲೂ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ಎಲ್ಲ ಗ್ರಾಮಗಳವರು ಕೂಡ ಸಹಕರಿಸಿ ಆ ಶೇರನ್ನು ಜಾಸ್ತಿ ಮಾಡೋದಕ್ಕೆ, ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಆಯಾ ನಿರ್ದೇಶಕರು ಆ ಗ್ರಾಮಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಉಳಿದಂತೆ ಎಲ್ಲಾನು ಕೂಡ ನಮ್ಮ ನಿರ್ದೇಶಕರುಗಳ ಸಹಕಾರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಕೂಡ ನಾವು ಮುಂದೆ ಏನೇ ಮಾಡಬೇಕಾದ್ರೂ ಕೂಡ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಲೋನ್ಗಳನ್ನು ಕೊಡೋದಾಗ್ಲಿ, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಸಮಗ್ರವಾಗಿ ನಾವು ನಡ್ಕೊಂಡು ಹೋಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. 14,098 ಹಿಂದುಳಿದ ವರ್ಗದ ಸಾಲ 51,000 ಸದಸ್ಯರಿಂದ SHG ಸಾಲ ವಸೂಲಾತಿ 67,84,480 ಸಾಲದ ಅಮಾನತ್ತು 15,000 ಬ್ಯಾಂಕಲ್ಲಿ 2021-22 ಹೆಚ್ಚಿಗೆ ಪಾವತಿ 4,253 2023-24 ಬೆಳೆ ವಿಮೆ ಕಟ್ಟಿದ್ದು 44,497 ಸದಸ್ಯರಿಂದ ಹೆಚ್ಚುವರಿ ಷೇರುಧನ 2010-11 27,80,33 ರೂಪಾಯಿ. SBM ಗ್ಯಾರಂಟಿ 3,484 ಸರ್ಕಾರದಿಂದ ಬಡ್ಡಿ ಸಹಾಯಧನ ಬರಬೇಕಾಗಿರೋದು ಅಧ್ಯಕ್ಷರೇ 21,45,441 ರೂಪಾಯಿ ಬರಬೇಕು. SHG KCG ಸಾಲ ಮನ್ನಾದು, ಬಡ್ಡಿ ಮನ್ನಾದು. ಪ್ಲಸ್ ಪೊಲೀಸ್ ಸಿಬ್ಬಂದಿಗೆ ಊಟದ ವ್ಯವಸ್ಥೆ ಅವೆಲ್ಲ ಸೇರಿಸಿದೆ 3,00,000 ಮತ್ತೆ